Hi children, welcome to English class. Today I am going to explain second prose which is prescribed for 10th standard students. Let us begin the lesson. There is a girl by the tracks. This prose is written by Devan Kanal. Okay. Nobody dared to go where this young star did. ಒಂದು ಟ್ಯಾಗ್ ಲೈನ್ ಇದೆ ಇಲ್ಲಿ ಈ ಒಂದು ಪಾಠದ ಬಿಗಿನಿಂಗಲ್ಲಿ. ದೇರ್ ಇಸ್ ಎ ಗರ್ಲ್ ಬೈ ದ ಟ್ರ್ಯಾಕ್ಸ್. ಒಂದು ಹುಡುಗಿ ಟ್ರ್ಯಾಕ್ನಲ್ಲಿ ಬಳಿಯಲ್ಲಿ ಒಂದು ಹುಡುಗಿ ಇದ್ದಾಳೆ ಅನ್ನುವಂಥ ಅರ್ಥ ಬರುತ್ತೆ. ನೋಬಡಿ ಡೇರ್ ಟು ಗೋ ವೇರ್ ದಿಸ್ ಯಂಗ್ ಸ್ಟಾರ್ ಡಿಡ್. ಈ ಒಂದು ಯಂಗ್ ಸ್ಟಾರ್ ಮಾಡಿರುವಂಥ ಸಾಹಸವನ್ನು ಯಾರೂ ಮಾಡೋದಕ್ಕೆ ಸಾಧ್ಯವಿಲ್ಲ. ನೋಬಡಿ ಈ ಒಂದು ಯಂಗ್ ಸ್ಟಾರ್ ಮಾಡಿರುವಂಥ ಸಾಹಸವನ್ನು ಯಾರೂ ಮಾಡುವ ಧೈರ್ಯವನ್ನು ಮಾಡುವುದಿಲ್ಲ ಅನ್ನುವಂಥ ಒಂದು ಟ್ಯಾಗ್ ಲೈನ್ನೊಂದಿಗೆ ಪಾಠ ಪ್ರಾರಂಭ ಆಗುತ್ತೆ. ಹಾಗಾದರೆ ಆ ಯಂಗ್ ಸ್ಟಾರ್ ಎಂಥ ಒಂದು ಡೇರಿಂಗ್ ಸಾಹಸವನ್ನು ಮಾಡಿದ್ದಾನೆ ಅನ್ನೋದನ್ನು ನೋಡೋಣ. ಫಸ್ಟ್ ಪ್ಯಾರಾಗ್ರಾಫ್. ಆ್ಯಸ್ ದ ಮುಂಬೈ ಸಬರ್ಬನ್ electric train made its 22nd 6:32 p.m. halt at a station, commuters swarmed out and into its 12 packed coaches. It's a regular scene in and around it, India's most populated metropolis. As the Mumbai suburban electric train made its second 20 seconds. ಸಬರ್ಬನ್ ಅಂದರೆ ಔಟ್ ಆಫ್ ದ ಸಿಟಿ. ಎಲೆಕ್ಟ್ರಿಕ್ ರೈಲ್ವೆ ಸ್ಟೇಷನ್ ಸಾಮಾನ್ಯವಾಗಿ ಸಿಟಿಯಿಂದ ಸ್ವಲ್ಪ ಹೊರಗಡೆ ಇರುತ್ತೆ. ಸಿಟಿಯಿಂದ ಹೊರಗಡೆ ಇರುವಂಥ ಒಂದು ಮುಂಬೈ ಸಬರ್ಬನ್ ಎಲೆಕ್ಟ್ರಿಕ್ ಟ್ರೈನ್ 20 ಸೆಕೆಂಡು ಆ ಸ್ಟೇಷನಲ್ಲಿ ನಿಲ್ಲುತ್ತೆ. 6:32 PM ಬಂದಿದೆ. ಅದು ಹಾಲ್ಟ್ ಸ್ಟೇಷನ್ 6:32 PM ಅಂದರೆ ಸಂಜೆ ಒಂದು 6:32ಕ್ಕೆ ಹಾಲ್ಟ್ ಆಗಿದೆ ಸ್ಟೇಷನ್ನಲ್ಲಿ. 20 ಸೆಕೆಂಡ್ ಅಷ್ಟೇ ನಿಲ್ಲುತ್ತೆ ಅಲ್ಲಿ. ಕಮ್ಯೂಟರ್ಸ್ ಸ್ವಾರ್ಮ್ಡ್ ಔಟ್. ಕಮ್ಯೂಟರ್ಸ್ ಅಂದರೆ ಒನ್ ಹೂ ಟ್ರಾವೆಲ್ಸ್ ಟು ವರ್ಕ್ ಪ್ಲೇಸ್ ಡೈಲಿ, ಅಂದರೆ ವರ್ಕ್ ಪ್ಲೇಸಿಗೆ ಡೈಲಿ ಟ್ರಾವೆಲ್ ಮಾಡೋರನ್ನು ಕಮ್ಯೂಟರ್ಸ್ ಅಂತ ಕರೀತಾರೆ. ಕಮ್ಯೂಟರ್ಸ್ಗಳಿಗೆ ತುಂಬಿರ್ತಾರೆ ಈ ಒಂದು ಟ್ರೈನಲ್ಲಿ. ಡೈಲಿ ವರ್ಕ್ ಪ್ಲೇಸಿಗೆ ಹೋಗಿ ಬರುವಂಥವರೇ ಇರ್ತಾರೆ. ಕೆಲವರು ಹತ್ತುತ್ತಾ ಇದ್ದಾರೆ, ಕೆಲವರು ಇಳಿತಾ ಇದ್ದಾರೆ. 12 ಪ್ಯಾಕ್ಡ್ ಕೋಚಸ್, 12 ಬೋಗಿಗಳು ಫುಲ್ ಆಗಿಬಿಟ್ಟಿದೆ. ಕೆಲವರು ವರ್ಕಿಗೆ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ, ಕೆಲವರು ವರ್ಕಿಗೆ ಮತ್ತೆ ಬರ್ತಾ ಇರುವಂಥ ಕಮ್ಯೂಟರ್ಸ್ ಕೂಡಿರುವಂಥ ಹೆಚ್ಚಿನವರು ಕಮ್ಯೂಟರ್ಸೇ ಈ ಒಂದು ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾಯಿದ್ರು. ಈ 12 ಬೋಗಿಗಳು ಫುಲ್ ಆಗಿಬಿಟ್ಟಿದೆ. ಇಟ್ಸ್ ಎ ರೆಗ್ಯುಲರ್ ಸೀನ್ ಇನ್ ಆ್ಯಂಡ್ ಅರೌಂಡ್ ಇಂಡಿಯಾಸ್ ಮೋಸ್ಟ್ ಪಾಪ್ಯುಲೇಟೆಡ್ ಮೆಟ್ರೋಪಾಲಿಸ್. ಈ ಭಾರತದ ಬಹುತೇಕ ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ಇದು ಸರ್ವೇ ಸಾಮಾನ್ಯವಾದಂಥ ಸೀನು, ದೃಶ್ಯ ಅಂತ ಆಥರ್ ಇಲ್ಲ ಹೇಳ್ತಾ ಇದ್ದಾರೆ. ಹೌದು, ಭಾರತದ ಬಹುತೇಕ ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ಈ ಟ್ರೈನ್ಗಳಲ್ಲಿ ಇಂಥದ್ದೇ ರಶ್ ಇರುತ್ತೆ. ಕಮ್ಯೂಟರ್ಸ್ಗಳಿಂದ ತುಂಬಿರುತ್ತೆ ಅಥವಾ ಇತರೆ ಪ್ಯಾಸೆಂಜರ್ಸಿಂದ ತುಂಬಿರುತ್ತೆ. ರೆಗ್ಯುಲರ್ ಅಂದರೆ ನಿತ್ಯ ನೋಡುವಂಥ, ನಿರಂತರವಾಗಿ ಇರುತ್ತೆ. ರೆಗ್ಯುಲರ್, ಇರ್ರೆಗ್ಯುಲರ್ ಅಪೋಸಿಟ್ ವರ್ಡ್. Having just managed to squeeze herself into a ladies' compartment, 21-year-old call center executive Roma Talreja tried to settle into the corner near the door. Having just managed to squeeze herself, ladies compartment ಅಲ್ಲಿ 21 ವರ್ಷದ ಒಬ್ಬ ಕಾಲ್ ಸೆಂಟರ್ ಎಕ್ಸಿಕ್ಯೂಟಿವ್ ರೋಮಾ ತಲ್ರೇಜಾ ಅನ್ನುವಂಥ ಒಬ್ಬ ಹುಡುಗಿ ಲೇಡೀಸ್ ಕಂಪಾರ್ಟ್ಮೆಂಟಲ್ಲಿ ರಶ್ನಲ್ಲೇ ಒಂದು ಸ್ವಲ್ಪ ನುಸುಳುಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾಳೆ. ಅಲ್ಲೇ ಡೋರಲ್ಲಿ ಸೈಡಲ್ಲಿ ನಿಂತ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಟ್ರೈ ಟು ಸೆಟಲ್ ಇನ್ ಟು ಎ ಕಾರ್ನರ್ ನಿಯರ್ ದ ಡೋರ್ನ ಒಂದು ಮೂಲೆಯಲ್ಲಿ ನಿಂತ್ಕೊಳ್ಳಿಕ್ಕೆ ರಶ್ ಇದೆ. 20 ಸೆಕೆಂಡ್ ಮಾತ್ರ ನಿಲ್ಲೋದು ಟ್ರೈನ್. ಮತ್ತು ಯಾರಿಗೆ ಹತ್ತುತ್ತಾರೆ ಇಳಿತಾರೆ ಅಂತ ವೆಯ್ಟ್ ಮಾಡ್ತಾ ಇರೋದಿಲ್ಲ. ಹೊರಡುವಂಥ ವೇಳೆಯಲ್ಲಿ ಇವಳು ಕಾರ್ನರಲ್ಲಿ ಒಂದು ಮೂಲೆಯಲ್ಲಿ ಡೋರ್ ಪಕ್ಕದಲ್ಲಿ ನಿಂತ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾಳೆ. ದ ಟ್ರೈನ್ ಹರ್ಟಲ್ಡ್ ಅಹೆಡ್. ಟ್ರೈನು ಹರ್ಟಲ್ಡ್ ಅಂದರೆ ಮೂವ್ ಆಗಿ ಹೊರಟು 20 ಸೆಕೆಂಡ್ ಆಗ್ತಾ ಇದ್ದಂಗೆ ಮೂವ್ ಆಗೇ ಬಿಡ್ತು. ರೋಮಾ ಜಾಮ್ಡ್ ಬಿಟ್ವೀನ್ ಅದರ್ ವಿಮೆನ್. ಜಾಮ್ಡ್ ಅಂದರೆ
ರೋಮ ಉಳಿದ ವಿಮೆನ್ಗಳ ನಡುವೆ, ಲೇಡೀಸ್ ಕಂಪಾರ್ಟ್ಮೆಂಟ್ ಆಗಿದೆ, ಮಹಿಳೆಯರ ಮಧ್ಯದಲ್ಲಿ ಜಾಮ್ ಆಗಿ ಸಿಕ್ಕಾಕೊಂಡ್ಬಿಟ್ಟಿದ್ದಾಳೆ. ವಾಸ್ ಟ್ರೈಂಗ್ ಟು ಫೈಂಡ್ ಸಮ್ ಸ್ಪೇಸ್ ಟು ಸ್ಟ್ಯಾಂಡ್ ಸೇಫ್ಲಿ ಆನ್ ವೆನ್ ಶಿ ಸಡನ್ಲಿ ಗಾಟ್ ಪುಷ್ಡ್. ಸ್ವಲ್ಪ ಪ್ರಯತ್ನ ಪಡ್ತಾ ಇದ್ಲು, ಇನ್ನು ಸ್ವಲ್ಪ ಗಟ್ಟಿಯಾಗಿ ಸ್ಪೇಸ್ ಒಂದು ಸ್ವಲ್ಪ ಜಾಗನ ಹೊಡ್ಕೊಂಡು ಸ್ವಲ್ಪ ಆರಾಮಾಗಿ ನಿಂತ್ಕೊಳ್ಳೋಣ ಆ ರಶಲ್ಲಿ ಅಂತ ಪ್ರಯತ್ನ ಪಡ್ತಾ ಇದ್ದ ಹಾಗೆ ಸಡನ್ನಾಗಿ ಅವಳನ್ನು ಯಾರೋ ನೂಕಿಬಿಟ್ರು. ಯಾರೋ ಅಂದರೆ ಆ ಕ್ರೌಡಲ್ಲಿ ಸ್ವಲ್ಪ ಪುಷ್ ಆಗಿಬಿಟ್ಲು ಅವಳು. ಲಾಸ್ಟ್ ಹರ್ ಟೆನ್ಯೂಯಸ್ ಫೂಟ್ ಹೋಲ್ಡ್. ಟೆನ್ಯೂಯಸ್ ಅಂತಂದರೆ ಇಲ್ಲಿ ಸ್ವಲ್ಪ ಅವಳ ಎರಡು ಪಾದಗಳು ಶೇಕ್ ಆಗಿಬಿಡ್ತು, ಶೇಕ್ ಆಯಿತು. ಫೂಟ್ ಹೋಲ್ಡ್ ಏನು ಎರಡು ಪಾದಗಳು ಅವಳದು ಶೇಕ್ ಆಯಿತು. ಪ್ಯಾನಿಕ್ಡ್ ಅಂದರೆ ಸಡನ್ಲಿ ಫೀಲ್ ಫ್ರೈಟನ್ಡ್, ಏನು ಹಿಡ್ಕೊಂಡಿರಲಿಲ್ಲ ಅವಳು, ಹಾಗಾಗಿ ಸಡನ್ಲಿ ಫೀಲ್ ಫ್ರೈಟನ್ಡ್, ಒಂದೇ ಸರಿ ಭಯ ಬಿದ್ದುಬಿಟ್ಲು. ಮುಂದೇನಾಯಿತು ನೋಡೋಣ. ಹರ್ ಹ್ಯಾಂಡ್ಸ್ ರೀಚ್ಡ್ ಫಾರ್ ದ ಸ್ಟೀಲ್ ರೈಲಿಂಗ್ ಅಬೌವ್ ಬಟ್ ಫೈಂಡಿಂಗ್ ಓನ್ಲಿ ಏರ್, ರೋಮಾ ವಾಸ್ ಥ್ರೋನ್ ಔಟ್ ಆಫ್ ದ ಕೋಚ್. ಹರ್ ಹ್ಯಾಂಡ್ಸ್ ರೀಚ್ಡ್ ಫಾರ್ ದ ಸ್ಟೀಲ್ ರೈಲಿಂಗ್ ಅಬೌವ್ ಅಂದರೆ ಹಿಡಿಕೆ, ರೈಲಿಂಗ್ ಅಬೌವ್ ಅಂದರೆ ಡೋರ್ ಪಕ್ಕದಲ್ಲಿ ಹಿಡ್ಕೊಂಡು ನಿಂತ್ಕೊಳ್ಳಿಕ್ಕೆ ಒಂದು ಸ್ಟೀಲ್ ರಾಡ್ ಇರುತ್ತೆ, ರೈಲಿಂಗ್, ಅದನ್ನು ಹಿಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಲು. ಕೈಯನ್ನು ಮುಂದಕ್ಕೆ ಚಾಚಿದ್ಲು, ಅವಳು ಬ್ಯಾಲೆನ್ಸ್ ತಪ್ತಾ ಇದ್ದಂಗೆ. ಬಟ್ ಅಲ್ಲಿ ಅವಳಿಗೆ ಸಿಕ್ಕಿದ್ದು ಬರೀ ಗಾಳಿ ಮಾತ್ರ, ಅಂದರೆ ಹ್ಯಾಂಡ್ ರೈಲು ಸಿಕ್ಕಲಿಲ್ಲ ಅವಳಿಗೆ. ಬಟ್ ಫೈಂಡಿಂಗ್ ಓನ್ಲಿ ಏರ್, ರೋಮಾ ವಾಸ್ ಥ್ರೋನ್ ಔಟ್ ಆಫ್ ದ ಕೋಚ್. ಆ ಒಂದು ಬೋಗಿಯಿಂದ ಹೊರ ತಳ್ಳಲ್ಪಟ್ಲು. ದ ಕ್ಲಾಟ್ರಿಂಗ್ ರೋರ್ ಆಫ್ ದ ಟ್ರೈನ್ ಮಫಲ್ಡ್ ದ ಥಡ್ ಆಫ್ ಹರ್ ಫಾಲ್ ಆನ್ ಟು ದ ಗ್ರೌಂಡ್ ಮೋರ್ ದೆನ್ ಎ ಮೀಟರ್ ಬಿಲೋ. ಕ್ಲಾಟ್ರಿಂಗ್ ಅಂದರೆ ಇಲ್ಲಿ ಏನು ಮೀನಿಂಗ್ ಕೊಡ್ತಾ ಇದೆ ಅಂತಂದರೆ, ಕ್ಲಾಟ್ರಿಂಗ್ ಅಂದರೆ ಮೇಕಿಂಗ್ ಎ ಲೌಡ್ ಸೌಂಡ್. ಅವಳು ಜೋರಾಗಿ ಕೂಗಿದ್ಲು, ಬಟ್ ಟ್ರೈನ್ನ ಸೌಂಡಿನ ನಡುವೆ ಅವಳ ಸೌಂಡು ಏನು ಥಡ್ಡಾಯಿತು, ವೀಕ್ ಸೌಂಡ್ ಆಯಿತು. ಅವಳ ಟ್ರೈನ್ ಅತಿಯಾದ ಸೌಂಡ್ನಲ್ಲಿ ಅವಳ ಸೌಂಡು, ಅವಳ ಕೂಗು ಜೋರಾಗಿ ಕೂಗಿದ್ದು ಯಾರಿಗೂ ಕೇಳಿಸ್ಲೇ ಇಲ್ಲ. ಆಫರ್ ಫಾಲ್ ಆನ್ ದ ಗ್ರೌಂಡ್, ಅವಳು ಟ್ರೈನ್ನ ಪಕ್ಕದಲ್ಲೇ ಅಂದರೆ ಟ್ರ್ಯಾಕ್ನ ಪಕ್ಕದಲ್ಲೇ ಮೂವ್ ಆಗ್ತಿರುವಂಥ ಟ್ರೈನ್ನ ಪಕ್ಕದಲ್ಲೇ 1 ಮೀಟ್ರ್ ಕೆಳಗಡೆ ಹೈಟ್ ಇರುತ್ತೆ, ಅದರ ಪಕ್ಕದಲ್ಲಿ ಟ್ರ್ಯಾಕ್ನ ಪಕ್ಕದಲ್ಲಿ ಬಿದ್ದು ಬಿಡ್ತಾಳೆ. ಶಿ ವಾಸ್ ಶಾಕ್ಡ್ ಸೆನ್ಸ್ಲೆಸ್, ಪ್ರಜ್ಞಾಹೀನಳಾಗಿ ಟ್ರ್ಯಾಕ್ನ ಪಕ್ಕದಲ್ಲಿ ಬಿದ್ದು ಬಿಡ್ತಾಳೆ ಮೂವ್ ಆಗ್ತಾ ಇರುವಂಥ ಟ್ರೈನ್ನಿಂದ. ಸ್ಟ್ಯಾಂಡಿಂಗ್ ನಿಯರ್ ದ ಡೋರ್ ಆಫ್ ಅನದರ್ ಟ್ರೈನ್ ಸ್ಪೀಡಿಂಗ್ ಇನ್ ದ ಅಪೋಸಿಟ್ ಡೈರೆಕ್ಷನ್, 20-year-old Baleshwar Mishra couldn't believe what he had just seen. A young woman in a black salwar kameez lying next to the tracks, standing near the door of another train speeding in the opposite direction. Opposite direction ನಲ್ಲಿ ಮತ್ತೊಂದು ಟ್ರ್ಯಾಕಿಂದ ಒಂದು ಟ್ರೈನ್ ಬರ್ತಾ ಇತ್ತು. ಆ ಟ್ರೈನಲ್ಲಿ 20 ವರ್ಷದ ಬಲೇಶ್ವರ್ ಮಿಶ್ರಾ ಕುಡಂಟ್ ಬಿಲೀವ್, ಅವನಿಗೆ ಅಪೋಸಿಟ್ ಡೈರೆಕ್ಷನಲ್ಲಿ ಹೋಗ್ತಾ ಇತ್ತು ಆ ಟ್ರೈನು. ಅವನ ಒಂದು ದೃಷ್ಟಿಗೆ ಕ್ಷಣ ಮಾತ್ರದಲ್ಲಿ ಆ ಹುಡುಗಿ ಟ್ರ್ಯಾಕ್ನ ಪಕ್ಕದಲ್ಲಿ ಬಿದ್ದಿರೋದು ಕಾಣಿಸುತ್ತೆ. ಅವನು ಡೋರ್ ಪಕ್ಕದಲ್ಲೇ ನಿಂತಿದ್ದ. ಅಪೋಸಿಟ್ ಇನ್ನೊಂದು ವಿರುದ್ಧ ದಿಕ್ಕಿನಲ್ಲಿ ಬರ್ತಾ ಇರುವಂಥ ಟ್ರೈನು, ಅದರಲ್ಲಿ ಬಲೇಶ್ವರ್ ಮಿಶ್ರಾ ಅನ್ನುವಂಥ 20 ವರ್ಷದ ಯುವಕ, ಅವನ ಕಣ್ಣಿಗೆ ಒಂದು ಕ್ಷಣದಲ್ಲಿ ಆ ಹುಡುಗಿ ಬಿದ್ದಿರೋ ಅಂತ ಒಂದು ಈ ರೋಮ ತಲ್ರೇಜ ಕ್ಷಣದಲ್ಲಿ ಕಾಣಿಸ್ತಾಳೆ. ವಾಟ್ ಹಿ ಹ್ಯಾಡ್ ಜಸ್ಟ್ ಸೀನ್, ಜಸ್ಟ್ ಕಾಣಿಸ್ತಾಳೆ. ಮೂವ್ ಆಗ್ತಾ ಇರುವಂಥ ಟ್ರೈನಲ್ಲಿ, ನೀವು ವಿಚಾರ ಮಾಡಿ, ಮೂವ್ ಆಗ್ತಾ ಇರುವಂಥ ಟ್ರೈನಲ್ಲಿ ಒಂದು ಕ್ಷಣ ಅವಳ ಚಿತ್ರಣ ಹಾದು ಹೋಗುತ್ತೆ. ಎ ಯಂಗ್ ವಿಮೆನ್ ಇನ್ ಎ ಬ್ಲ್ಯಾಕ್ ಸಲ್ವಾರ್ ಕಮೀಸ್ ಲೈಯಿಂಗ್ ನೆಕ್ಸ್ಟ್ ಟು ದ ಟ್ರ್ಯಾಕ್ ಪಕ್ಕದಲ್ಲಿ ಬ್ಲ್ಯಾಕ್ ಸಲ್ವಾರ್ ಕಮೀಸ್ ಹಾಕೊಂಡಿರುವಂಥ ಹುಡುಗಿ ಬಿದ್ದಿದ್ದಾಳೆ ಅನ್ನೋದಷ್ಟೇ ಅವನಿಗೆ ಕಾಣಿಸುತ್ತೆ. ಮೀನ್ ವೈಲ್ ಗ್ಯಾಸ್, ಅಷ್ಟು ಗೊತ್ತಾಗ್ತಾ ಇದ್ದಂಗೆ ಅವನು ಎದುಸಿರನ್ನು ಬಿಡುತ್ತೆ. ಗ್ಯಾಸ್ಪಿಂಗ್, ಸಡನ್ಲಿ ಫೀಲಿಂಗ್, ಗ್ಯಾಸ್ ಎದುಸಿರನ್ನು ಬಿಡ್ತಾ, ಸ್ಕ್ರೀಮ್ಸ್, ಕಿರುಚುತ್ತಾ, ಎಮನೇಟೆಡ್ ಫ್ರಾಮ್ ಹಿಸ್ ಕಂಪಾರ್ಟ್ಮೆಂಟ್, ತನ್ನ ಕಂಪಾರ್ಟ್ಮೆಂಟ್ ಕಡೆಗೆ, ಡೋರಿಂದ ಕಂಪಾರ್ಟ್ಮೆಂಟ್ ಕಡೆಗೆ ಓಡಿ ಬರ್ತಾನೆ.
ದೇರ್ ಈಸ್ ಎ ಗರ್ಲ್ ಬೈ ದ ಟ್ರ್ಯಾಕ್ಸ್. ದ ವಾಯ್ಸ್ ದ ವಾಯ್ಸಸ್ ಕ್ರೈಡ್ ಔಟ್. ದೇರ್ ಇಸ್ ಎ ಗರ್ಲ್ ಬೈ ದ ಟ್ರ್ಯಾಕ್ಸ್. ಆ ಒಂದು ಟ್ರ್ಯಾಕಲ್ಲಿ ಒಬ್ಬಳು ಹುಡುಗಿ ಬಿದ್ದಿದ್ದಾಳೆ ಅಂತ ಕೂಗ್ತಾ ಬರ್ತಾನೆ. ಆ್ಯಕ್ಚುಲಿ ಪಾಠದ ಟೈಟಲ್ಲು ಯಾರಿಂದ, ಈ ಒಂದು ಟೈಟಲ್ಲು ಒಬ್ಬ ವ್ಯಕ್ತಿ, ಹುಡುಗ, ಯಂಗ್ಸ್ಟರ್ ಕೂಗಿದಂಥದ್ದು. ಪಕ್ಕದಲ್ಲಿ ಒಂದು ಹುಡುಗಿ, ಟ್ರ್ಯಾಕ್ನ ಪಕ್ಕದಲ್ಲಿ ಹುಡುಗಿ ಬಿದ್ದಿದ್ದಾಳೆ ಅಂತ ಅಪೋಸಿಟ್ ಡೈರೆಕ್ಷನಲ್ಲಿ ಹೋಗ್ತಾ ಇರುವಂಥ ಟ್ರೈನ್ನಲ್ಲಿದ್ದಂಥ ಒಬ್ಬ ಯಂಗ್ಸ್ಟರ್ ಕೂಗಿದ ಧ್ವನಿ ಇದು. Impulsively, Baleshwara went and grabbed the train red emergency train and pulled it down frantically. Impulsively ಅಂದರೆ ಯಾವುದೇ ರೀತಿ ವಿಚಾರ ಮಾಡದೆ ಬಲೇಶ್ವರ ಹೋಗಿ ರೆಡ್ ಎಮರ್ಜೆನ್ಸಿ ಟ್ರೈನನ್ನು ಗ್ರ್ಯಾಬ್ ಮಾಡ್ದ, ಎಳೆದ. ಪುಲ್ಡ್ ಇಟ್ ಡೌನ್ ಫ್ರಾಂಟಿಕಲಿ. ಫ್ರಾಂಟಿಕಲಿ ಅಂದರೆ ಯಾವುದೇ ರೀತಿಯ ನಾನು ಯಾವುದೇ ರೀತಿ ವಿಚಾರ ಮಾಡಿದೆ, ಸ್ವಯಂ ಪ್ರೇರಿತವಾಗಿ, ಯಾರನ್ನು ಕೇಳ್ದೇನೆ, ಫ್ರಾಂಟಿಕಲಿ. ದ ಟ್ರೈನ್ ಸ್ಕ್ರೀಚ್ಡ್. ರೆಡ್ ಎಮರ್ಜೆನ್ಸಿ ಟ್ರೈನನ್ನು ಎಳೆದುಕೊಳ್ಳಿ. ನಿಮಗೆ ಗೊತ್ತಿದೆ, ಟ್ರೈನು ತಕ್ಷಣ ನಿಲ್ಲೋದಕ್ಕೆ, ಎಮರ್ಜೆನ್ಸಿಯಾಗಿ ನಿಲ್ಲೋದಕ್ಕೆ ರೆಡ್ ಎಮರ್ಜೆನ್ಸಿ ಚೈನನ್ನು ಎಳಿತಾರೆ. ಅವನು ಎಳಿತಾ ಇದ್ದಂಗೆ ಟ್ರೈನು ಒಂದೇ ಸ್ಕ್ರೀಚ್ಡ್ ಅಂದರೆ ನಿಲ್ಲುವಾಗ ಒಂದು ಸೌಂಡ್ ಬರುತ್ತಲ್ಲ ಟ್ರೈನಿಗೆ, ಆ ಸೌಂಡನ್ನು ಮಾಡ್ತಾ ಸಡನ್ನಾಗಿ ನಿಲ್ತು. ಸಡನ್ನಾಗಿ ಅಂದರೆ ಸ್ಲೋ ಆಗ್ತಾ ಇದೆ ಟ್ರೈನ್, ಸ್ಲೋಯಿಂಗ್ ಡೌನ್. ಹಿ ದೆನ್ ಸರ್ವೇಡ್ ದ ಕಂಪಾರ್ಟ್ಮೆಂಟ್ ಫುಲ್ ಆಫ್ ವರಿ ಫೇಸ್. ಆವಾಗ ಟ್ರೈನ್ ನೀವು ಸ್ವಲ್ಪ ಸ್ಲೋ ಆಗ್ತಾ ಇದ್ದಂಗೆ ಇಡೀ ಅವನಿರುವಂಥ ಕಂಪಾರ್ಟ್ಮೆಂಟನ್ನು ಫುಲ್ಲಾಗಿ ನೋಡ್ತಾನೆ. ಎಲ್ಲರೂ ಒಂಥರ ಚಿಂತಾಕ್ರಾಂತವರಾಗಿ ನೋಡ್ತಾ ಇದ್ದಾರೆ. ಲೆಟ್ಸ್ ಗೋ ಆ್ಯಂಡ್ ಹೆಲ್ಪ್ ಹರ್. ಎಲ್ಲೋ ಬನ್ನಿ ಅವಳಿಗೆ ಸಹಾಯ ಮಾಡೋಣ ಅಂತ ಇವನು ಕೂಗ್ತಾ ಇದ್ದಾನೆ. ಬಟ್ ನೋಬಡಿ ವಾಲಂಟಿಯರ್ಡ್. ಯಾರೊಬ್ಬರೂ ಮುಂದೆ ಬರ್ತಾ ಇಲ್ಲ. ಅಫ್ರೇಡ್ ಆಫ್ ಗೆಟಿಂಗ್ ಇನ್ವಾಲ್ವ್ಡ್. ಇದರಲ್ಲಿ ಏನಾದರೂ ಇನ್ವಾಲ್ವ್ ಆದರೆ ಮುಂದೇನು ಕತೆ ಅಂತ ಎಲ್ಲರೂ ಭಯ ಬೀಳ್ತಾ ಇದ್ದಾರೆ. ಆಫ್ ಬೀಯಿಂಗ್ ಇನ್ಕನ್ವೀನಿಯನ್ಸ್ಡ್ ಪರ್ಹ್ಯಾಪ್ಸ್. ಮುಂದೇನು ನಾವೆಲ್ಲಾದರೂ ಮತ್ತೆ ತೊಂದರೆಯಲ್ಲಿ ಸಿಕ್ಕಾಕೊತೀವೋ ಅನ್ನೋ ವಿಚಾರವನ್ನು ಮಾಡ್ತಾ ಇರುವ ಪ್ಯಾಸೆಂಜರ್ಸ್ ಆ ಒಂದು ಕಂಪಾರ್ಟ್ಮೆಂಟಲ್ಲಿ ಯಾರೊಬ್ಬರೂ ಸಹಾಯಕ್ಕೆ ಅವನಿಗೆ ಬರಲಿಲ್ಲ. ಹಿಸ್ ಹಾರ್ಟ್ ಹ್ಯಾಮರಿಂಗ್ ಹಿಸ್ ಚೆಸ್ಟ್, ಬಲೇಶ್ವರ ಶೌಡ್ ಹಿಮ್ಸೆಲ್ಫ್ ಟು ಡೋರ್ ಆ್ಯಂಡ್ ಜಂಪ್ಡ್ ಆಫ್ ದ ಸ್ಟಿಲ್ ಮೂವಿಂಗ್ ಟ್ರೈನ್. ಹಿಸ್ ಹಾರ್ಟ್ ಹ್ಯಾಮರಿಂಗ್, ಅವನ ಹೃದಯ ಪಡ್ಕೋತಾ ಇದೆ ಲ್ಯಾಪ್ಟಾಪ್ ಗಾಬರಿಯಿಂದ. ಬಲೇಶ್ವರ ಶೌಡ್ ಹಿಮ್ಸೆಲ್ಫ್ ಟು ದ ಡೋರ್. ನೂಕಲ್ಪಡು. ಶೌಟ್ ಅಂದರೆ ತನ್ನನ್ನೇ ತಾನು ನೂಕಲ್ಪಡು, ಅಂದರೆ ತಾನೇ ಹಾರಿದ ಅಂತ. ಶೌಡ್ ಅಂದರೆ ಇಲ್ಲಿ ನೂಕಲ್ಪಡು ಅನ್ನುವ ಅರ್ಥ ಬರುತ್ತೆ. ಜೋರಾಗಿ ತಳ್ಳು, ತನ್ನನ್ನೇ ತಾನು ತಳ್ಕೊಂಡ ಅಂತ, ಅಂದರೆ ಇಲ್ಲಿ ಸ್ವಯಂ ಪ್ರೇರಿತವಾಗಿ ಹಾರ್ದ ಅಂತ. ಜಂಪ್ಡ್ ಆಫ್ ದ ಸ್ಟಿಲ್ ಮೂವ್. ಇನ್ನೂ ಸ್ವಲ್ಪ ಮೂವ್ ಆಗ್ತಾನೆ ಇತ್ತು. ಟ್ರೈನ್ ಸಾಮಾನ್ಯವಾಗಿ ಒಂದೇ ಸಾರಿ ನಿಲ್ಲೋದಿಲ್ಲ, ನಿಧಾನಕ್ಕೆ ಸ್ಲೋ ಆಗಿ ನಿಲ್ಲುತ್ತೆ. ಇನ್ನೂ ಸ್ವಲ್ಪ ಮೂವ್ ಆಗ್ತಾ ಇರುವಂಥ ಟ್ರೈನಿಂದ ಹಾರ್ತಾನೆ. ಆ್ಯಸ್ ಹಿ ಲ್ಯಾಂಡೆಡ್ ಆನ್ ದ ಗ್ರೌಂಡಿಗೆ ಹಾರ್ತಾ ಇದ್ದಂಗೆ ಎ ಬರ್ಸ್ಟ್ ಆಫ್ ಪೇನ್ ಶಾಟ್ ಅಪ್ ಇನ್ ದ ಆ್ಯಂಕಲ್. ಹಾರ್ತಾ ಇದ್ದಂಗೆ ಅವನಿಗೆ ಕಾಲಿನ ಆ್ಯಂಕಲಿಗೆ ಒಂದು ಸಣ್ಣ ನೋವಾಗುತ್ತೆ. ಸಡನ್ನಾಗಿ ಹಾರುವ ಬರದಲ್ಲಿ ಒಂದು ಸಣ್ಣ ನೋವಾಗುತ್ತೆ. ಬಟ್ ದೆರ್ ವಾಸ್ ನೋ ರಿಯಲ್ ಡ್ಯಾಮೇಜ್. ಅದೇನು ದೊಡ್ಡ ಡ್ಯಾಮೇಜ್ ಆಗಿರಲಿಲ್ಲ ಅವನಿಗೆ, ಸಣ್ಣದೊಂದು ಹೊಡೆತ ಬೀಳುತ್ತೆ ಅವನಿಗೆ ಅಲ್ಲಿ. ಹಿ ಗಾಟ್ ಅಪ್ ಟು ಫೈಂಡ್ ಎ ಪಾರ್ಟ್ ಆಫ್ ಹಿಸ್ ಓಲ್ಡ್ ರಬ್ಬರ್ ಸ್ಲಿಪ್ಪರ್ ಸೋಲ್ ಟೋನ್ ಆಫ್ ಆ್ಯಸ್ ಎ ರಿಸಲ್ಟ್ ಆಫ್ ಹಿಸ್ ಫಾಲ್. ಇವನು ಬಿದ್ದಿದ್ದರಿಂದ, ಜೋರಾಗಿ ಹಾರಿದ್ರಿಂದ ಏನಾಯಿತು ಅಂದರೆ ಅವನ ಒಂದು ಹಳೆಯ ಸ್ಲಿಪ್ಪರ್, ಅವನು ಆ್ಯಕ್ಚುಲಿ ಹಳೆಯ ಸ್ಲಿಪ್ಪರನ್ನು ಹಾಕ್ಕೊಂಡಿದ್ದ, ಅದರ ಸ್ಲಿಪ್ಪರ್ನ ಸೋಲು ಕಿತ್ಕೊಂಡು ಹೋಗ್ಬಿಡುತ್ತೆ. ಅದನ್ನು ಅಲ್ಲಿಗೆ ಬಿಡ್ತಾನೆ ಅವನು ಆ ಸ್ಲಿಪ್ಪರನ್ನು. ಬಟ್ ಬಲೇಶ್ವರ ಸ್ಟಾರ್ಟೆಡ್ ಟು ಸ್ಪ್ರಿಂಟ್ ಬ್ಯಾಕ್. ಸ್ಪ್ರಿಂಟ್ ಅಂದರೆ ರನ್, ಫಾಸ್ಟ್ ರನ್ ಆಗೋದಕ್ಕೆ ಸ್ಪ್ರಿಂಟ್ ಅಂತ ಹೇಳ್ತಾರೆ. ಸ್ಪ್ರಿಂಟ್ ಬ್ಯಾಕ್ ಬಿಟ್ವೀನ್ ದ ಟ್ರ್ಯಾಕ್ಸ್ ಆ್ಯಸ್ ಇಟ್ಸ್ ಟ್ರೈನ್ ಪಿಕ್ಡ್ ಅಪ್ ಸ್ಪೀಡ್ ಅಗೈನ್ ಆ್ಯಂಡ್ ಡಿಸ್ಅಪಿಯರ್ಡ್. ಇವನು ಟ್ರೈನ್ ಈಗಾಗಲೇ ಮುಂದೆ ಹೋಗ್ಬಿಟ್ಟಿದೆ, ಹುಡುಗಿ ಬಿದ್ದಿರುವಂಥ ಜಾಗದಿಂದ ಮೂವ್ ಆಗಿದೆ, ಮುಂದಕ್ಕೆ ಹೋಗಿದೆ. ಇವನು ಅಪೋಸಿಟ್ ಡೈರೆಕ್ಷನಲ್ಲಿ ವಾಪಸ್ ಬ್ಯಾಕ್ ಬರ್ತಾ ಇದ್ದಾನೆ. ಆದರೆ ಇವನು ಬಂದಿರುವಂಥ ಟ್ರೈನು ಮತ್ತೆ ಸ್ಟಾರ್ಟ್ ಆಯಿತು, ಮೂವ್ ಆಗಿ ಹೋಗೇ ಬಿಡ್ತು. ಡಿಸ್ಅಪಿಯರ್ಡ್. ಆ ಟ್ರೈನ್ ಬಂದಿರುವಂಥ ಟ್ರೈನ್ ಅವನಿಗೆ ಕಾಣಿಸ್ದೇ ಇರೋಷ್ಟು ದೂರ ಚಲಿಸ್ಬಿಡ್ತು. ಅಪಿಯರ್ಡ್ ಡಿಸ್ಅಪಿಯರ್ಡ್. ಕಾಣದಾಗು.
ಅವನಿಗೆ ಕಣ್ಣಿಗೆ ಕಾಣಿಸಿದಷ್ಟು ವೇಗವಾಗಿ ಅವನು ಬಂದಿರುವಂಥ ಟ್ರೈನ್ ಮೂವ್ ಆಗಿ ಹೋಗ್ಬಿಡ್ತು. ಮುಂದೆ ಇವನೀಗ ಟ್ರೈನಿಂದ ಕೆಳಗಡೆ ಇಳಿದಿದ್ದಾನೆ. ಮುಂದೆ ಏನಾಯಿತು ಅನ್ನೋದನ್ನು ಐ ವಿಲ್ ಕಂಟಿನ್ಯೂ ದ ನೆಕ್ಸ್ಟ್ ಪಾರ್ಟ್ ಆಫ್ ದಿಸ್ ಪ್ರೋಸ್ ಇನ್ ನೆಕ್ಸ್ಟ್ ಸೆಷನ್. ಓಕೆ, ಥ್ಯಾಂಕ್ ಯು. ಈ ಒಂದು 5-6 ಕ್ವೆಶನ್ಸಿಗೆ ಆನ್ಸರನ್ನು ಮಾಡಿ ನನಗೆ ಸೆಂಡ್ ಮಾಡಿ. ಥ್ಯಾಂಕ್ ಯು.